ಎಲ್ಲ ಧಾರ್ಮಿಕ ದೇವಸ್ಥಾನ ಇರ್ಬೋದು, ಮಂದಿರ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಧಾರ್ಮಿಕ ಕೇಂದ್ರಗಳಿದೆ. ಆ ಎಲ್ಲ ಕೇಂದ್ರಗಳಲ್ಲಿ ಇವತ್ತಿನಿಂದ ನಾಡಿದ್ದು 9ನೇ ತಾರೀಕಿನವರೆಗೆ ಹನುಮಧ್ವಜ ಅಭಿಯಾನವನ್ನ ಭಜರಂಗದ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ನಾಡಿದ್ದು 10ನೇ ತಾರೀಕಿಗೆ ಎಲ್ಲ ಕೇಂದ್ರಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರ ಇರ್ಬೋದು ಅಥವಾ ಗ್ರಾಮ ಇರ್ಬೋದು ಅಥವಾ ಕೆಳಗಿನ ವಸತಿಗಳಲ್ಲಿ ಹನುಮಾನ್ ಚಾಲೀಸ್ ಪಠಣ. 9ನೇ ತಾರೀಕಿಗೆ ಜಿಲ್ಲಾಧಿಕಾರಿಗೆ ನಾವು ಆಗ್ರಹವನ್ನು ಮಾಡಲಿದ್ದೇವೆ. ನೀವು ತಕ್ಷಣ ಮಂಡ್ಯದ ಕೆರೆಗೋಡಿನ ಆ ಪ್ರದೇಶದಲ್ಲಿ ಆ ಧ್ವಜಕ್ಕೆ, ಕಂಬಕ್ಕೆ ಹನುಮಧ್ವಜವನ್ನು ಹಾಕಬೇಕೆನ್ನುವಂಥ ಆಗ್ರಹವನ್ನ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ನಾವು ಮಾಡಲಿದ್ದೇವೆ. ಈ ಅಭಿಯಾನ, ಹನುಮಧ್ವಜ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ಎಲ್ಲ ಕಡೆಗಳಲ್ಲಿ, ಅದು ಧಾರ್ಮಿಕ ಕೇಂದ್ರಗಳಿರ್ಬೋದು ಅಥವಾ ಏನಿವತ್ತು ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗದಳದ ಘಟಕಗಳೇನಿದೆ ಆ ಘಟಕಗಳಲ್ಲಿರುವಂತಹ ಸ್ಥಳಗಳಲ್ಲಿರ್ಬೋದು, ಎಲ್ಲ ಕಡೆಗಳಲ್ಲಿ ಹನುಮಧ್ವಜವನ್ನು ಹಾರಿಸುವ ಮೂಲಕ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಬಹುಸಂಖ್ಯಾತ ಹಿಂದೂಗಳಿರುವಂತಹ ದೇಶ ಭಾರತ. ಈ ದೇಶದಲ್ಲಿ ನಮಗೆ ಹಿಂದೂಗಳಿಗೆ ಏನೋ ಒಂದು ಕಡೆ ನೀವು ಹನುಮಧ್ವಜವನ್ನು ಹಾಕಬಾರ್ದು, ಕೇಸರಿ ಧ್ವಜಗಳನ್ನು ಹಾಕಬಾರ್ದು ಎನ್ನುವಂಥದ್ದು ಅತ್ಯಂತ ಖಂಡನೀಯ. ಹಾಗಾಗಿ ಹಿಂದೆ ಧರ್ಮದ ರಕ್ಷಣೆಯನ್ನ ಮಾಡಲಿಕ್ಕೆ, ಅಧರ್ಮವನ್ನ ನಾಶ ಮಾಡಲಿಕ್ಕೆ, ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಯುದ್ಧಗಳು ನಡೆದಾಗ ಇದೇ ಧ್ವಜವನ್ನು ಉಪಯೋಗಿಸಿರುವಂಥದ್ದು. ಹಾಗಾಗಿ ಧರ್ಮದ ರಕ್ಷಣೆ ನಡೀತಾ ಇದೆ. ಈಗ ಶ್ರೀರಾಮನ ಮಂದಿರದ ರಾಮನ ಪ್ರತಿಷ್ಠೆ ಈ ಕಾಲಘಟ್ಟದಲ್ಲಿ ಎಲ್ಲ ಕಡೆಗಳಲ್ಲಿ ಧ್ವಜವನ್ನ ಹಾರಿಸಲಾಗಿದೆ. ಹನುಮಧ್ವಜ ಇರ್ಬೋದು, ಕೇಸರಿ ಧ್ವಜಗಳಿರ್ಬೋದು, ಎಲ್ಲ ಕಡೆಗಳಲ್ಲಿ ತ್ಯಾಗದ ಪ್ರತೀಕವಾಗಿರುವಂತಹ ಕೇಸರಿಯಲ್ಲಿ ಹನುಮನ ಚಿತ್ರಣವನ್ನು ಹಾಕಿಕೊಂಡು, ಕೇಸರಿನ ಹಾಕಿಕೊಂಡು ಎಲ್ಲ ಕಡೆಗಳಲ್ಲಿ ಧ್ವಜವನ್ನ ಹಾಕಲಾಗಿದೆ. ಹಾಗಿರುವಾಗ ಮಂಡ್ಯದಲ್ಲಿ ಕೂಡ ಇದೇ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೀತಾ ಇದೆ. ಅದಕ್ಕೋಸ್ಕರ ಈ ಹನುಮಧ್ವಜವನ್ನ ಹಾರಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ರು. ಆದ್ರೆ ಏನೋ ಒಂದು ಕಡೆ ವಿಚಾರವಾದಿಗಳು ಅಥವಾ ಈ ಧರ್ಮವನ್ನ ವಿರೋಧಿಸುವವರು ಈ ಸರ್ಕಾರಕ್ಕೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂತ ಈ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾರೆ. ಅದನ್ನ ತೆರವುಗೊಳಿಸುವಂತ ಘಟನೆಗಳು ನಡೀತದೆ. ಹಾಗಾದ್ರೆ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸಬೇಕಲ್ಲ. ಅದಕ್ಕೋಸ್ಕರ ಈ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ನಾಡಿದ್ದು 10ನೇ ತಾರೀಕಿನವರೆಗೆ ಹನುಮಾನ್ ಚಾಲೀಸ್ ಪಠಣ ಮಾಡುವ ಮೂಲಕ ನಡೀತದೆ. 9ನೇ ತಾರೀಕಿಗೆ ಎಲ್ಲ ಕಡೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇವೆ. ಈ ಮತ್ತೆ ತೆರವುಗೊಳಿಸಿದಂತಹ ಹನುಮಧ್ವಜವನ್ನ ಮತ್ತೆ ನೀವು ಹಾಕಬೇಕು, ಅದನ್ನು ಹಾರಿಸಬೇಕೆನ್ನುವಂತ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ.